ಯಾರ ಮೇಲಿನ ಪ್ರೀತಿ? ನನ್ನ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸು ಕ್ರಿಸ್ತರ ಮೂಲಕ, ಯಾರ ಮೂಲಕ? ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದರು. ಇದು ಕೂಡ ನಿರ್ಧರಿಸಿದ್ದು ನೆನ್ನೆ ಮೊನ್ನೆ ಅಲ್ಲ, ಆಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಓಕೆ, ಮುಂದುವರಿಸಿ. ಇದು ಅವರ ಸಂಕಲ್ಪ ಹಾಗೂ ಚಿತ್ತವಾಗಿತ್ತು. ಇದು ಅವರ ಸಂಕಲ್ಪ ಮತ್ತು ಚಿತ್ತವಾಗಿತ್ತು. ಮುಂದೆ, ತಮ್ಮ ಪ್ರೀತಿಯ ಪುತ್ರನಲ್ಲೇ ಅವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ, ತಮ್ಮ ಪ್ರೀತಿಯ ಪುತ್ರನಲ್ಲಿ. ಈ ಲೋಕದಲ್ಲಿ ಪುತ್ರ ಅಂದರೆ ಪ್ರಾಣ ದೇವರಿಗೆ. ಪ್ರೈಸ್ ದಿ ಲಾರ್ಡ್. ಅವ್ರ ಮಗನೇ ಅವರಿಗೆಲ್ಲ, ಅವರ ಮಗನೇ ಎಲ್ಲ. ಅಂಥ ಮಗನನ್ನು ಒಂದು ಕುರಿಮರಿಯನ್ನು ಬಲಿ ಕೊಟ್ಟಂಗೆ ಕೊಟ್ಟುಬಿಟ್ರು ದೇವರು. ಪ್ರೈಸ್ ದಿ ಲಾರ್ಡ್. ಯೋಚನೆ ಮಾಡಿ, ಇದನ್ನು ನೀವು ಕೇಳಿಸ್ಕೊಂಡ್ರೆ ಏನೂ ಆಗಲ್ಲ ಪ್ರಿಯರೇ. ಒಂದು ಕುರಿಮರಿಯನ್ನು ಯಾರಾದರೂ ಕಡಿಯುವಾಗ ಒಂದು ಸ್ವಲ್ಪ ಹೋಗಿ ನೋಡಿ, ಒಂದು ಕುರಿಯನ್ನು ಕಡಿಯುವಾಗ ಹೋಗಿ ನೋಡಿ, ಅದಕ್ಕಿಂತಲೂ ಮೋಸವಾಗಿ ತನ್ನ ಪ್ರಾಣವನ್ನು ಪ್ರೀತಿಯಿಂದ ಕೊಟ್ಟರು. ಕುರಿಮರಿ ಆದರೂ ತಲೆ ಬಗ್ಗಿಸ್ಕೊಂಡಿರ್ತದೆ, ಅದು ಕಟ್ ಮಾಡುವಾಗ ಒಂದು ಸ್ವಲ್ಪ ಒದ್ದಾಡುತ್ತೆ ಅಷ್ಟೇ. ಪಾಪ ಅದಕ್ಕೆ ಗೊತ್ತೇ ಆಗೋದಿಲ್ಲ ಅಂತೆ, ಕಡಿತಾರೆ ಇವರು ಅಂತ, ಅಷ್ಟು ಮುಗ್ಧತೆ ಅಂತೆ. ಮೇಕೆ ಅಲ್ಲ, ಕುರಿ ನಾನು ಹೇಳ್ತಾ ಇರೋದು. ಇನ್ನು ಯೇಸು ಕ್ರಿಸ್ತರು ಈ ಕಡೆ ಆ ಕಡೆ ಏನು ಎಳೆದಾಡಲಿಲ್ಲ. ಅವರು ತನ್ನ ಇಷ್ಟದಿಂದ, ನನ್ನ ಮೇಲಿನ ಪ್ರೀತಿಯಿಂದ ಅವರೇ ತಲೆ ಕೊಡ್ತಾರಂತೆ. ಹಿಂಗೆ ಏನಂತ? ಅಬ್ಬಾ, ನನ್ನನ್ನು ಸಾಯಿಸ್ರಿ, ನನ್ನನ್ನು ಬಲಿ ಕೊಡ್ರಿ, ಬಲಿ ಕೊಡ್ತಾ ಇದ್ದೀನಿ ನಾನು, ನೀವು ಕಟ್ ಮಾಡಿರಿ. ಯಾಕಂದರೆ ನಾನು ಬಲಿ ಆಗಲಿಲ್ಲ ಅಂದರೆ ನನ್ನ ಮಕ್ಕಳಿಗೆ ರಕ್ಷಣೆ ಇಲ್ಲ, ನಾನು ಬಲಿ ಆಗಲಿಲ್ಲ ಅಂದರೆ ಇವರ ಪಾಪ ಶಾಪಕ್ಕೆ ಪರಿಹಾರ ಇಲ್ಲ. ಆದ್ದರಿಂದ ನಾನು ನನ್ನ ಪ್ರೀತಿಯಿಂದ ನಾನು ಪ್ರೀತಿಸಿದ ನನ್ನ ಮಕ್ಕಳಿಗೆ ನನ್ನ ಪ್ರಾಣವನ್ನು ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಮೊನ್ನೆ ಡಂಕನಿ ಕೋಟೆಯಲ್ಲಿ ಧ್ಯಾನ ನಡೆಯುವಾಗ ಊಟ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಫಾದರ್ ಅವ್ರು ಹೇಳ್ತಾಯಿದ್ರು, ಪ್ರಾರ್ಥನೆ ಮಾಡಿಕೊಳ್ಳಿ ನನಗಾಗಿ. ಏನಕ್ಕೆ? ಯಾಕೆ ಫಾದರ್? ನಮ್ಮ ಕಾಂಗ್ರಿಗೇಷನಲ್ಲಿ ಒಂದು 60 ವರ್ಷದ ಫಾದರ್ಗೆ ಲಿವರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಅದರಿಂದ ನಾನು ಲಿವರ್ ಕೊಡ್ತಾಯಿದ್ದೀನಿ ಅವರಿಗೆ. ಇವ್ರ ತಂದೆ ತಾಯಿ ಬೇಡ ಅಂದ್ರಂತೆ. ಲಿವರ್ ಬೆಳೆಯುತ್ತಂತೆ, ಅದು ಖರ್ಚು ತುಂಬ ಜಾಸ್ತಿ ಆಗುತ್ತಂತೆ, ಬೆಳೆಯುತ್ತಂತೆ. ಆ ಗುರುಗಳು ಅವ್ರ ಮುಂದೆ ಬಂದು ನಾನು ಕೊಡ್ತೀನಿ. ಪ್ರಿಯ ಸಹೋದರ ಸಹೋದರಿ, ಆ ಗುರುಗಳಿಗೆ ತುಂಬ ಖುಷಿ ಆಗ್ಬಿಡುತ್ತಂತೆ. ಅವರು ಸಾವಿನ ದವಡೆಯಲ್ಲಿದ್ದೀನಿ ಅನ್ನುವ ಬೇಸರದಲ್ಲಿ ಜೀವಿಸ್ತಾ ಇದ್ದಾಗ ಭಯಪಡಬೇಡಿ, ನಾನು ಕೊಡ್ತೀನಿ ಅಂತ ಹೇಳುವಾಗ ಅವರಲ್ಲಾದ ಸಂತೋಷ ಇವರು ಕಾಣಲಿಕ್ಕೆ ಸಾಧ್ಯವಾಯ್ತಂತೆ. ಹಾಗಾದರೆ ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ ನೋಡಿ. ಆ ಗುರುಗಳಿಗೆ ಕಿಡ್ನಿ ಕೊಟ್ಟಿದ್ದು, ಲಿವರ್ ಕೊಟ್ಟಿದ್ದೆಲ್ಲ ಯಾರು? ದೇವರೇ. ಆದರೆ ತಂದೆ ತಾಯಿಗಳು ಏನು ಹೇಳ್ತಿದ್ದಾರೆ? ಬೇಡ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಯೇಸು ತನ್ನ ಪ್ರಾಣವನ್ನು ಎಷ್ಟು ಪ್ರೀತಿಯಿಂದ ನನಗೂ ನಿಮಗೂ ಕೊಟ್ಟಿದ್ದಾರಲ್ವ? ಇದನ್ನು ಊಹೆ ಮಾಡಲಿಕ್ಕಾಗತ್ತಾ? ಇದನ್ನು ಧ್ಯಾನ ಮಾಡಲಿಕ್ಕಾಗತ್ತಾ? ಈ ಪ್ರೀತಿನ ಮರೆತು ಜೀವಿಸಿದರೆ ನಮ್ಮಂಥ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳುವಾಗ ಒಂದು ಸಲ ನನ್ನ ಒಳಗಡೆ ನನಗೆ ಕುಲುಕ್ಬಿಡ್ತು. ಅಯ್ಯೋ ದೇವರೇ, ಸ್ತೋತ್ರ ಅಪ್ಪ. ಅವರು ನಾನು ಕೊಡ್ತೀನಿ ಅಂತೇಳಿ ಮುಂದೆ ಬಂದ ಮೇಲೆ ಆಮೇಲೆ ಸುಮಾರು ಜನ ಗುರುಗಳು ನಾನು ಬರ್ತೀನಿ ಬಟ್ ಸುಮಾರು ಗುರುಗಳ ಮನೆಯಲ್ಲಿ ಅವರು ಸೈನ್ ಬೇಕಲ್ವಾ? ಅದಕ್ಕೇ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂದಾಗ, ಬೇಡ, ಎಲ್ರಿಗೂ ಅವ್ರ ಮಗ ಬೇಕು. ಇನ್ನೊಬ್ಬರು ಉದ್ಧಾರ ಆಗೋದು ಯಾರಿಗೂ ಬೇಡ, ಇನ್ನೊಬ್ಬರು ಜೀವಕ್ಕೆ ಬರೋದು ಯಾರಿಗೂ ಬೇಡ. ಪ್ರಿಯ ಸಹೋದರ ಸಹೋದರಿ, ಅದು ಕೂಡ ಬಾಡಿಗೆ. ಈ ಲಿವರ್ ಕೊಟ್ಟರು ಕೂಡ ಬಾಡಿ ಬದುಕ್ತದೆ ಅಷ್ಟೇ, ಒಂದು ದಿವಸ ಸತ್ತೋಗುತ್ತೆ. ಆದರೆ ನನ್ನ ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದು ನನ್ನ ಆತ್ಮನ ರಕ್ಷಿಸಲಿಕ್ಕಾಗಿ, ನನ್ನ ಅಂತರಂಗದಲ್ಲಿ ಅವರು ಬಂದು ಜೀವಿಸಲಿಕ್ಕಾಗಿ. ಅಂಥ ಕಾರ್ಯವನ್ನು ಯೇಸು ಮಾಡಿದ್ದಾರೆ. ಬಹಳ ಖುಷಿಯಾಗುತ್ತೆ ಪ್ರಿಯರೇ. ಓದಿ. ತಮ್ಮ ಪ್ರೀತಿಯ ಪುತ್ರನಲ್ಲೇ ಅವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಅತಿಶಯವಾದ ವರಪ್ರಸಾದಕ್ಕಾಗಿ ಅವರಿಗೆ ಸ್ತುತಿ ಸಲ್ಲಿಸೋಣ. ಇದಕ್ಕಾಗಿ ಸ್ತೋತ್ರ ಮಾಡಬೇಕು ನೀವು. ಅಬ್ಬಾ, ಇದು ಕೊಟ್ಟೆ ಅಪ್ಪ, ಅದು ಕೊಟ್ಟೆ, ಅದು ಮಾಡಿದೆ, ಇದು ಮಾಡಿದೆ ಅಲ್ಲ. ಈ ಸೃಷ್ಟಿಗಿಂತ ಮೊದಲೇ ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ, ನಾನು ಅಯೋಗ್ಯನಾಗಿದ್ದರೂ ಕೂಡ ನೀನು ಫಿಕ್ಸ್ ಮಾಡಿ ಇಟ್ಕೊಂಡಿದೆಯಲ್ವಾ? ನಿನ್ನ ಮಗನಾಗಿ ಮಗಳಾಗಿ ನನ್ನನ್ನು ಆಯ್ಕೆ ಮಾಡಿ ಇಟ್ಕೊಂಡಿದೆಯಲ್ವಾ? ಈ ಕಾರ್ಯಕ್ಕೆ ನಾನು ಸಾಯೋ ತನಕ ಸ್ತೋತ್ರ ಮಾಡ್ತೀನಂತ ಸ್ತೋತ್ರ ಮಾಡೋರಾಗಬೇಕು. ಇದು ನಿಜವಾದ ಕ್ರಿಸ್ತಿಯ ಮಕ್ಕಳ ಲಕ್ಷಣ ಆಗಬೇಕು. ಇದು ನಮ್ಮ ಸೌಭಾಗ್ಯ ಅಂತೇಳಿ ನಾವು ಸ್ತೋತ್ರ ಮಾಡಬೇಕು. ಓದಿ ಓದಿ ಓದಿ. ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ. ಯಾರು ಸುರಿಸಿದ ರಕ್ತಧಾರೆ?
ಬೇರೆ ಯಾರು ಸುರಿಸಿದ್ರು ಕೂಡ ನಮಗೆ ರಕ್ಷಣೆ, ಪಾಪ ಕ್ಷಮೆ ಖಂಡಿತ ಸಿಗ್ತಾ ಇರಲಿಲ್ಲ. ಯಾಕಂದರೆ ಎಲ್ಲರ ರಕ್ತನೂ ವೇಸ್ಟೇ. ನಿಮ್ಮ ಅಪ್ಪ ಕೊಟ್ಟರು, ನಿಮ್ಮ ಅಮ್ಮ ಕೊಟ್ಟರು, ಆ ರಕ್ತನೂ ವೇಸ್ಟೇ. ಪರಿಶುದ್ಧವಾದ ರಕ್ತ ಇದೆ ಅಂದರೆ ಅದು ಯೇಸು ಕ್ರಿಸ್ತನ ರಕ್ತ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆ ದೊರಕಿತು. ಏನು ದೊರಕಿತು ನಿಮಗೆ? ಏನು ದೊರಕಿತು ನಿಮಗೆ? ಪಾಪ ಕ್ಷಮೆ ದೊರಕಿದ ತಕ್ಷಣ ನೀವೇನಾದ್ರಿ? ವಿಮೋಚನೆ ಆಮೇಲೆ ನೋಡೋಣ. ಏನಾದ್ರಿ ನೀವು? ಯೇಸು ಆದ್ರಿ ನೀವು. ಹಲ್ಲೆಲೂಯಾ. ಯಾಕೆಂದರೆ ನಿಮ್ಮಲ್ಲಿ ಏನಿಲ್ಲ. ಆದಾಮನನ್ನು ಸೃಷ್ಟಿ ಮಾಡಿದ್ರಲ್ಲ ಮೊಟ್ಟ ಮೊದಲನೇದಾಗಿ, ಅವನು ಯಾರು ಹೋಲಿಕೆಯಲ್ಲಿದ್ದ? ಯಾರಂತ ಇದ್ದ? ಒಂದು ಮನುಷ್ಯನಲ್ಲಿ ಪಾಪ ತೆಗೆದುಹಾಕಿದಾಗ ನೀವು ಕೂಡ ಅದೇ ಆದ್ರಿ. ಯೇಸು ರಕ್ತವನ್ನು ಸುರಿಸಿದಾಗ ನೀವು ಕೂಡ ಯೇಸುವಾಗಿ ಮಾರ್ಪಟ್ರಿ. ಹಲ್ಲೆಲೂಯಾ. ಆಮೇಲೆ ವಿಮೋಚನೆಯು ಲಭಿಸಿತು. ಏನು ಲಭಿಸಿತು? ಆಮೇಲೆ ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯೇ ಸರಿ. ಯಾರ ಶ್ರೀಮಂತಿಕೆ ಇದು? ದೇವರ ಕೃಪೆ. ನಮ್ಗೇನಾಗಿದೆ ಗೊತ್ತಾ? ಈ ವಾಕ್ಯಗಳನ್ನು ಪದೇ ಪದೇ ಕೇಳಿಸ್ಕೊಬಿಟ್ಟಿದ್ದೀವಲ್ವಾ, ಅದಕ್ಕೆ ನಮಗೇನು ಅಂಥ ಖುಷಿ ಆಗ್ತಾ ಇಲ್ಲ. ನಾನು ಸತ್ಯ ಹೇಳ, ಈ ವಾಕ್ಯಗಳ 1000 ಸಾರಿ ಕೇಳ್ಕೊಂಡಾಗಲೂ ಪ್ರತಿ ಸಾರಿ ನೀವು ಕುಣಿದು ಕುಪ್ಪಳಿಸಬೇಕು. ಯಾಕಂದರೆ ಅಷ್ಟೊಂದು ಜೀವ ಇದೆ ಅದರಲ್ಲಿ, ಅಷ್ಟೊಂದು ಶಕ್ತಿ ಇದೆ ಅದರಲ್ಲಿ. ಹಲ್ಲೆಲೂಯಾ. ಓಕೆ, ಓದ್ಬಿಡಿ. ಇದನ್ನು ನಮ್ಮ ಮೇಲೆ ಅವರು ಯಥೇಚ್ಛವಾಗಿ ಸುರಿಸಿದ್ದಾರೆ. ಎಷ್ಟು ಸುರಿಸಿದ್ದಾರೆ? ಇಷ್ಟು ಮಾತ್ರ ಕಾರ್ಯ ಮಾಡಿದ ದೇವರಿಗೆ ಅವರನ್ನು ನೋಡ್ತಾ ಸ್ತುತಿ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎಲ್ಲರೂ ಎದ್ದು ನಿಲ್ಲೋಣ ಪ್ರಿಯರೇ, ಸಂತೋಷದಿಂದ. ಈ ಹಾಲೆಲ್ಲ ಆತನ ಸಾನ್ನಿಧ್ಯ, ಆತನ ಪ್ರಸನ್ನತೆ ನೀವು ಅನುಭವಿಸಿ ಕುಣಿದು ಕುಪ್ಪಳಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಸಂತೋಷಕ್ಕೆ ಕಾರಣ ಯಾರಾಗಿದ್ದಾರೆ? ನನ್ನ ಸಮಾಧಾನಕ್ಕೆ, ನನ್ನ ನೆಮ್ಮದಿಗೆ, ನನ್ನ ರಕ್ಷಣೆಗೆ, ನನ್ನ ಬಿಡುಗಡೆಗೆ, ಪ್ರತಿಯೊಂದಕ್ಕೂ ಆ ಯೇಸುವನ್ನು ಕಣ್ಣ ಮುಂದೆ ತಂದುಕೊಂಡು, ನನ್ನ ಸಂತೋಷಕ್ಕೆ ಕಾರಣ ನೀನಪ್ಪ, ನನ್ನ ಸಮೃದ್ಧಿಗೆ ಕಾರಣ ನೀನಪ್ಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಭಾಳ ಬುದ್ಧಿವಂತರು ಹೇಳ್ತಾರೆ, ಏನಂತ ಗೊತ್ತಾ? ನಾನು ಕಷ್ಟಪಡಲಿಲ್ಲ ಅಂದಿದ್ರೆ ಆಗ್ತಿತ್ತಾ? ಕಷ್ಟಪಡ್ಲಿಕ್ಕೆ ನಿನ್ನ ಕೈಕಾಲು ಕೊಟ್ಟಿದ್ದು ಯಾರಪ್ಪ? ಅದನ್ನು ಮರಿಬೇಡಿ. ಹಲ್ಲೆಲೂಯಾ. ಕಷ್ಟಪಟ್ಟಿದ್ದೀರಿ ನಿಜ, ಆದರೆ ಕಷ್ಟಪಡಲಿಕ್ಕೆ ನಿನಗೆ ಜ್ಞಾನ, ಬುದ್ಧಿ, ಬಲ, ಶಕ್ತಿ ಕೊಟ್ಟವರು ಯಾರು? ಮತ್ತು ಏನೇ ಆದರೂ ಕೂಡ ನಿನ್ನೆಲ್ಲ ಸಂತೋಷಕ್ಕೆ ಕಾರಣ ಯೇಸು ಆಗಿದ್ದಾರೆ. ಆ ಯೇಸುವನ್ನು ನೋಡುತ್ತಾ ಸಂತೋಷದಿಂದ ಭಾಳ ಸಂತೋಷದಿಂದ ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನನ್ನ ಆಧಾರ. ನಂಬಿಕೆ ಉಳ್ಳವರಾಗಿ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನನ್ನ ಐಶ್ವರ್ಯ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಐಶ್ವರ್ಯ ನೀನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿ. ನಂಬಿಕೆ ಉಳ್ಳವರಾಗಿ ಹೇಳಿ, ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಸ್ತೋತ್ರಪ್ಪ. ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్యా, ಸ್ತೋತ್ರ
ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ 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 యేసయ్య. ಎಲ್ಲರೂ ಕೂಡ ಸಂತೋಷದಿಂದ ಕರಗಳನ್ನು ತಟ್ಟಿ ಆನಂದದಿಂದ ನನಗೆ ರಕ್ಷಣೆಯನ್ನು ತಂದುಕೊಟ್ಟ ದೇವನಿಗೆ, ಅವರ ಮಗನಾಗಿ ಮಾರ್ಪಡಿಸಿದ ದೇವನಿಗೆ ಎಲ್ಲರೂ ಒಟ್ಟಾಗಿ ಒಟ್ಟಾಗಿ ಒಟ್ಟಿಗೆ ಒಟ್ಟಿಗೆ ಸ್ತೋತ್ರ. ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಆಧಾರ ನೀನೇ. ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಐಶ್ವರ್ಯ ನೀನೇ. ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಆಮೆನ್. ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య, ಒಟ್ಟಿಗೆ ಸ್ತೋತ್ರ ಸ್ತೋತ್ರ యేసయ్య. ಹೇಳೋಣ ಸೇರಿ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేಸయ్ಯ. ಪ್ರಿಯರೇ, ಯೇಸು ಭೂಮಿಗೆ ಬಂದದ್ದು ಮನುಷ್ಯನಾಗಿ ಸಮೃದ್ಧಿಯಾಗಿ ಇದ್ದಾಗಲ್ಲ, ನೀನು ಗಾಯಪಟ್ಟು ನಿಂತಾಗ, ನೀನು ಕಣ್ಣೀರಲ್ಲಿದ್ದಾಗ, ದಾರಿ ಕಾಣದೇ ಇದ್ದಾಗ, ಒಂದು ಕುರಿಮರಿ ಹೇಗೆ ತಪ್ಪಿಸಿಕೊಂಡು ಹೋಗಿ ಅದು ತಪ್ಪಿಸಿಕೊಂಡು ಹೋಗಿ ಬಲೆಯಲ್ಲಿ ಸಿಕ್ಕಾಕೊಂಡಿತ್ತೋ ಆ ಸಂದರ್ಭದಲ್ಲಿ ಆಗಿದೆ ಯೇಸು ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದದ್ದು. ದೇವರ ವಾಕ್ಯ ಹೇಳುತ್ತೆ, ನಿಯಮಿತ ಕಾಲದಲ್ಲಿ, ಸರಿಯಾದ ಕಾಲದಲ್ಲಿ ಕ್ರಿಸ್ತ ಯೇಸು ಈ ಭೂಮಿಗೆ ಬಂದ್ರು. ಯಾಕೆಂದ್ರೆ ನನ್ನನ್ನು ನಿಮ್ಮನ್ನು ಈ ಗಾಯದಿಂದ ಗುಣಪಡಿಸುವುದಕ್ಕಾಗಿ, ಈ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ನನಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. ಪ್ರಿಯರೇ, ಆ ದೇವನ ಮಗನು ಮಗಳಾದ ನಾವು ಸಂತೋಷದಿಂದ ಈ ಸತ್ಯವನ್ನ ಅರಿತಿದ್ದೇವೆ. ಈ ಸತ್ಯದ ಅರಿವಿನಲ್ಲಿ ಕೊಂಡಾಡೋಣ ಪ್ರಿಯರೇ. ಎಲ್ಲರೂ ಕಮಾನ್, ಎಲ್ಲರೂ ಸಂತೋಷದಿಂದ. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. 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 ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ
ತಪ್ಪಿಸಿದವನು ನೀನೇ ಸಯ್ಯ, ಕಾಪಾಡಿದವನು ನೀನೇ ಸಯ್ಯ, ತಪ್ಪಿಸಿದವನು ನೀನೇ ಸಯ್ಯ, ನನ್ನ ಕಾಪಾಡಿದವನು ನೀನೇ ಸಯ್ಯ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಐಶ್ವರ್ಯ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಐಶ್ವರ್ಯ ನೀನೇ. ಈ ಸತ್ಯದಲ್ಲಿ ನೀವು ಬದುಕುವಾಗ, ಈ ಸತ್ಯದ ಅರಿವಿನಲ್ಲಿ ನೀವು ಬದುಕುವಾಗ, ನೀವು ಮಾತ್ರ ಅಲ್ಲ, ನಿಮ್ಮ ತಲೆಮಾರುಗಳು ಕೂಡ ರಕ್ಷಣೆಯ ಆನಂದವನ್ನು ಅನುಭವಿಸುವಂತ ದೇವರು ಮಾಡ್ತಾರೆ ಪ್ರಿಯರೇ. ವಾಗ್ದಾನ ಸುಳ್ಳಾಗೋದಿಲ್ಲ. ನೀನು ನೀನು ನಿಜವಾಗಲೂ ರಕ್ಷಣೆಯ ಆನಂದದಲ್ಲಿ ಬದುಕುವಾಗ ನಿನ್ನ ಕುಟುಂಬ, ನಿನ್ನ ಮನೆಯವರು ಅದೇ ಆನಂದದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಇದು ದೇವರ ವಾಗ್ದಾನವಾಗಿದೆ, ಇದು ದೇವರ ವಾಗ್ದಾನವಾಗಿದೆ. ನೀನು ನಿನ್ನ ಕುಟುಂಬ ರಕ್ಷಿಸಲ್ಪಡುತ್ತದೆ ಎಂಬಂತೆ ಈ ಒಂದು ವಾಗ್ದಾನ ನಿನ್ನ ಜೀವಿತದಲ್ಲಿ ದೇವರು ಅನುಭವಿಸುವಂತೆ ಮಾಡ್ತಾರೆ ಪ್ರಿಯರೇ. ಅಂತ ಸಂತೋಷದಿಂದ ಎಲ್ಲರೂ ಕರೆಗಳನ್ನು ತಟ್ಟುತ್ತಾ ಸಂತೋಷದಿಂದ ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. 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 ನಿನ್ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಸ್ತೋತ್ರ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನಂಬಿಕೆ ಉಳ್ಳವರಾಗಿ ಸ್ತೋತ್ರ ಸ್ತೋತ್ರ యేసయ్య, 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 ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ
ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ, ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಹೇಳೋನು ಸರಿ, ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಸ್ತೋತ್ರ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ಶಿಲುಬೆಯ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, 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 ಸ್ತೋತ್ರ ಸ್ತೋತ್ರ యేసయ్య. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ ಏಸಯ್ಯ, ನನ್ನ ಕಾಪಾಡಿದವನು ನೀನೇ ಏಸಯ್ಯ, ತಪ್ಪಿಸಿದವನು ನೀನೇ ಏಸಯ್ಯ, ಕಾಪಾಡಿದವನು ನೀನೇ ಏಸಯ್ಯ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಹೃದಯದಿಂದ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಅಂತರಂಗದಿಂದ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ, ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ, ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ, ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. Hallelujah, 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 hallelujah. hallelujah, hallelujah. ಅನುಭವಿಸೋಣ, ಅನುಭವಿಸಿ ಹೃದಯದಿಂದ ಸ್ತೋತ್ರ ಮಾಡೋಣ. Hallelujah, hallelujah, hallelujah. ಯೇಸುವೇ ವಂದನೆ 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 ವಂದನೆ. ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನ ಕೊರತೆಯನ್ನು ನೋಡಿ ಪರಲೋಕವನ್ನು ಬಿಟ್ಟು ಬಂದ ದೇವನೇ ಸ್ತೋತ್ರ ಅಪ್ಪ. ನನ್ನ ಆತ್ಮರಕ್ಷಣೆಗಾಗಿ ಪ್ರಾಣ ಕೊಟ್ಟ ಆತನೇ ಸ್ತೋತ್ರ ಅಪ್ಪ. ಸ್ತೋತ್ರ 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 ಸ್ತೋತ್ರ.